ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಏನು ಕೂಡ ಹೇಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ಇದನ್ನೊಮ್ಮೆ ಟ್ರೈ ಮಾಡಿ. ಇದು ಗೋಳಿ ಬಜೆ ರೀತಿ ಅಲ್ಲ, ನೋಡಲಿಕ್ಕೆ ಅದೇ ರೀತಿ ನಿಮಗೆ ಕಾಣ್ತಾ ಉಂಟು, ಆದರೆ ಟೇಸ್ಟಲ್ಲಿ ತುಂಬ ಡಿಫ್ರೆಂಟ್ ಉಂಟು ಇದು. ಹಾಗೂ ನೆಕ್ಸ್ಟ್ ಮೈಸೂರು ಬೋಂಡ ಕೂಡ ಸ್ವಲ್ಪ ಹಾಗೆಯೇ, ಆದರೆ ಇದಕ್ಕೆ ಸ್ವಲ್ಪ ರುಚಿ ಬೇರೆ ಬರುತ್ತೆ, ಗೊತ್ತಾಯ್ತಲ್ಲ. ಮಾಡಲಿಕ್ಕೆ ತುಂಬ ಸಿಂಪಲ್ ಉಂಟು. ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ಖಂಡಿತ ನೀವು ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ. ಇದಕ್ಕೆ ನಾನು ತೊಗೊಂಡಿದ್ದೀನಿ 3 ಕಪ್ಪಷ್ಟು ಮೈದಾ. ಮನೆಯಲ್ಲಿ ಜಾಸ್ತಿ ಜನರಿದ್ದೀರಾದರೆ ಜಾಸ್ತಿ ನೀವು ತೊಗೊಳ್ಬೋದು. ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲಿ ನಾನು ತೊಗೊಂಡಿದ್ದೀನಿ ಕರಿಬೇವು ಸೊಪ್ಪು, ಶುಂಠಿ, 1 ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3ರಿಂದ 4 ಹಸಿಮೆಣಸಿನ್ಕಾಯಿ, 1 ಬಾಳೆಹಣ್ಣು ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು, 1 ಸಾಕು ಮಾತ್ರ, 1 ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೂ ಸ್ವಲ್ಪ ನಾನಿಲ್ಲಿ ಬಡಿಶೇಪ್ 1 1/4 ಸ್ಪೂನ್ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋಣ. ನೆನಪಿಡಿ, ಇದಕ್ಕೆ ಯಾವುದೇ ರೀತಿಯಲ್ಲಿ ನೀವು ನೀರು ಸೇರಿಸಲಿಕ್ಕಿಲ್ಲ. ಯಾಕೆಂದರೆ ಬಾಳೆಹಣ್ಣು ತಾನಾಗಿಯೇ ನೀರು ಬಿಡುತ್ತೆ, ಹಾಗೂ ನೀರುಳ್ಳಿ ಕೂಡ ಉಂಟಲ್ವ. ಹಾಗೂ ಇನ್ನೊಂದೇನೆಂದರೆ ತುಂಬ ಗ್ರೈಂಡ್ ಅಂದರೆ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ. ಸಣ್ಣ ಮಿಕ್ಸಿ ಜಾರ್ ಇದೆ ಆದರೆ ಬೆಸ್ಟ್ ನಿಮಗೆ. ಇದರೊಂದಿಗೆ ನಾನು 2 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಮಕ್ಕಳಿಗೆ ಸಿಹಿ ಇಷ್ಟ ಇದೆ ಆದರೆ ಜಾಸ್ತಿ ನೀವು ಹಾಕ್ಬೋದು. ನೋಡಿ, ಈ ರೀತಿ ನೀವು ಗ್ರೈಂಡ್ ಮಾಡಿದರೆ ಆಯಿತು. ತುಂಬ ನೈಸಾಗಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ, ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ. ತುಂಬ ತೆಳುವಾಗಿ ಮಾಡಲಿಕ್ಕಿಲ್ಲ, ಸ್ವಲ್ಪ ದಪ್ಪನೇ ಇದು ಇಡ್ಲಿಕ್ಕೆ ಉಂಟು. ಹಾಗಾಗಿ ನಾವು ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಬರಬೇಕು ದಪ್ಪವಾಗಿ. ನೋಡಿ, ಹೀಗೆ ರೊಟ್ಟಿಗೆಲ್ಲ ನಾವು ಯಾವ ರೀತಿ ಹಿಟ್ಟು ಕಲಿಸ್ತೀವಿ ನೋಡಿ, ಸೇಮ್ ಅದೇ ರೀತಿ ಬಂದರೆ ಸಾಕು. ಅಂದರೆ ಕೈಯಲ್ಲಿ ಹಿಟ್ಟು ತೆಗೆದು ಹಾಕುವಾಗ ಟಪಕ್ಕಂತದ್ದು ಕೆಳಗೆ ಬೀಳಬೇಕು, ಆ ರೀತಿ ಬರಬೇಕು ಹಿಟ್ಟು. ಓಕೆ, ಇವಾಗ ಇದಕ್ಕೆ ನಾನು ಸೋಡಾ ಪೌಡರನ್ನು ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಅಂತ ಹೇಳ್ತಾರೆ ನೋಡಿ, ಅಡುಗೆ ಸೋಡಾ ಹೇಳ್ತಾರೆ. ಅದನ್ನೊಂದು 1/4 ಚಮಚದಷ್ಟು ಹಾಕಿದ್ದೀನಿ. ಹಾಗೂ ನೋಡಿ, ಈ ರೀತಿ ನೋಡಿ ಕೆಳಗೆ ಬೀಳಬೇಕು. ನೋಡಿ, ಹೀಗೆ ಇದು ಕರೆಕ್ಟಾಗಿದೆ ಇವಾಗ ಹಿಟ್ಟು. ಹಾಗೂ ನಾವು ಎಣ್ಣೆಯಲ್ಲಿ ಬಿಡುವಾಗ ಕೈಗೆ ಸ್ವಲ್ಪ ನೀರನ್ನು ಹಾಕಬೇಕು, ತಣ್ಣೀರಲ್ಲಿ ಕೈಯನ್ನು ಮುಳುಗಿಸಿ. ಆಮೇಲೆ ನೋಡಿ, ಈ ಸೈಡಿಂದ ಗೊತ್ತಾಯ್ತಲ್ಲ, ನೋಡಿ ಸೈಡಿಂದ ಹೀಗೆ ತೆಗೆದು ದೊಡ್ಡ ಬೆರಳು ಇರುತ್ತೆ ನೋಡಿ, ಅದರಿಂದ ನಾವು ದೂಡಬೇಕು. ನೋಡಿ, ಹೀಗೆ ಆವಾಗ ಕರೆಕ್ಟಾಗಿ ಅದು ಬೀಳುತ್ತೆ. ನೋಡಿ, ಸೈಡಿಂದ ಹೀಗೆ ತೆಗಿಬೇಕು, ಹಾಗೂ ಈ ಬೆರಳಿಂದ ಇದನ್ನು ಹೀಗೆ ದೂಡಬೇಕು. ಓಕೆ, ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ, ತುಂಬ ಓವರಲ್ಲ, ಸ್ವಲ್ಪ ಮೀಡಿಯಮ್ ಬಿಸಿ ಆಗಲಿ. ಹಾಗೂ ಇವಾಗ ಒಂದೊಂದೇ ನೋಡಿ ನಾನು ಹೇಳಿದ ರೀತಿಯಲ್ಲಿ ನೀವು ಬಿಡಿ. ಕೈಯನ್ನು ನೀರಲ್ಲಿ ಫಸ್ಟಿಗೆ ಮುಳುಗಿಸಿ ಆಮೇಲೆ ನೀವು ಬಿಡಬೇಕು. ಹಾಗೂ ಬಿಡುವಾಗ ಉಂಟು ನೋಡಿ, ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಡಿ. ನೋಡಿ, ಕರೆಕ್ಟಾಗಿ ಈ ರೀತಿ ಸೈಡಿಂದ ತೆಗೀರಿ, ಟಪಕ್ಕಂತ ಬಿಡಿ. ತುಂಬ ಸಿಂಪಲ್ ಉಂಟು ನೋಡಿ, ಈ ರೀತಿ ಬಿಡೋದು. ಓಕೆ, ರೌಂಡಾಗಿ ಚೆನ್ನಾಗಿ ಬರ್ತಾ ಉಂಟು. ಹಿಟ್ಟು ಕರೆಕ್ಟ್ ದಪ್ಪ ಇದ್ದರೆ ಒಳ್ಳೆ ರೌಂಡ್ ಬರುತ್ತೆ. ಸ್ವಲ್ಪ ತೆಳುವಾದರೆ ಸ್ವಲ್ಪ ಅಂಕು ಬರುತ್ತೆ ಅಷ್ಟೇ, ಪರವಾಗಿಲ್ಲ, ಏನಾಗೋದಿಲ್ಲ. ಓಕೆ ನೋಡಿ, ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಎಲ್ಲ ಬಿಟ್ಟು ಆದಮೇಲೆ ನಾನು ಗ್ಯಾಸನ್ನು ಹೈ ಮಾಡ್ತೀನಿ, ಫ್ಲೇಮನ್ನು ಜೋರು ಮಾಡ್ತೀನಿ. ಇದರಿಂದ ಇದು ಸರಿಯಾಗಿ ಫ್ರೈ ಆಗುತ್ತೆ. ಓಕೆ, ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡಿ. ಇಲ್ದಿರ ಒಳಗಡೆ ಉಂಟು ನೋಡಿ, ಕರೆಕ್ಟಾಗಿ ಬೇಯೋದಿಲ್ಲ. ನೋಡಿ, ಈ ರೀತಿ ಕಲರ್ ಬರಬೇಕು. ಪರ್ಫೆಕ್ಟಾಗಿ ಬಂದಿದೆ ಇದರ ಕಲರ್. ಇವಾಗ ಇದನ್ನು ತೆಗೆಯೋಣ. ಬಿಸಿ ಇರುವಾಗ ತಿನ್ನಲಿಕ್ಕೆ ಇದು ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಗೊತ್ತುಂಟಲ್ಲ, ಸ್ವಲ್ಪ ಎಣ್ಣೆ ಎಳೆದಾಗೆ ಆಗುತ್ತೆ. ಗೋಳಿ ಬಜ್ಜಿ ಎಲ್ಲ ಸೇಮ್ ಅದೇ ರೀತಿ ಆಗೋದು. ಹಾಗಾಗಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ಟ್ರೈ ಮಾಡಿ. ಸುಮಾರು ಹೊತ್ತು ಇಟ್ಟು ಆಮೇಲೆ ತಿನ್ನಬೇಡಿ, ಗೊತ್ತಾಯ್ತಲ್ಲ. ಓಕೆ, ಇವಾಗ ಇದೇ ರೀತಿ ಎಲ್ಲವನ್ನೂ ಕೂಡ ನಾವು ಮಾಡೋಣ. ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇದನ್ನು ನೀವು ಟ್ರೈ ಮಾಡಿ. ಸೋಡಾ ಹುಡಿ ಎಲ್ಲ ಹಾಕಿ ತುಂಬ ಹೊತ್ತು ಇಡ್ಲಿಕ್ಕೆಲ್ಲ ಇಲ್ಲ, ತಕ್ಷಣವೇ ಬಿಡೋದು, ಗೊತ್ತಾಯ್ತಲ್ಲ ನಿಮಗೆ. ತುಂಬ ಹೊತ್ತು ಇಟ್ಟು ಎಲ್ಲ ಮಾಡಬೇಕಂತ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು. ಬೇಕಿದ್ರೆ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ಇವಾಗ ಎಲ್ಲವನ್ನು ಫಸ್ಟಿಗೆ ನಾನು ಫ್ರೈ ಮಾಡ್ತೀನಿ. ಚಟ್ನಿಯೊಂದಿಗೆ, ಸೆಸ್ವಾನ್ ಸಾಸೊಂದಿಗೆ, ಎಲ್ಲದರೊಂದಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ, ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ. ಇನ್ನು ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.